ಹಾಗೆ ವೀಕ್ಷಕರೇ, ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಲ್ವಾ? ಇದೇನಪ್ಪ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ಗಣೇಶ ಸ್ಪರ್ಧೆಯನ್ನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ರು. ಇದೇನು ಆ ಸ್ಪರ್ಧೆಯಲ್ಲಿ ಗೆದ್ದಂತಹ ಅದೃಷ್ಟಶಾಲಿಗಳು ಯಾರು, ಅವ್ರ ಹೆಸರೇನು ಹೇಳಲೇ ಇಲ್ಲ ಅಂತ. ಆ ಹೆಸರುಗಳನ್ನೆಲ್ಲ ನೀವೆಲ್ಲರೂ ತಿಳ್ಕೋಬೇಕಾದ್ರೆ ವಿಜಯದಶಮಿ ತನಕ ನೀವೆಲ್ಲರೂ ಕಾಯ್ಲೇಬೇಕು ಅಂತ ಹೇಳ್ತಾ ಬನ್ನಿ ಗುರುಜಿ ಅವರು ಈಗೇನ್ ಹೇಳ್ತಾರೆ ಕೇಳೋಣ. ಗುರುಜಿ, ನೀವು ಹೇಳ್ತಿದ್ರಿ ಶ್ರೀದೇವಿ ರಹಸ್ಯಂ ಕುರಿತು ಹೇಳ್ತಿದ್ದೀನಿ ಅಂತ, ಹಾಗೆ ದಶಮಹಾ ವಿದ್ಯೆ ಕುರಿತು ಕೂಡ ಹೇಳಿದ್ರಿ. ನಂಗೆ ಒಂದ್ ಅರ್ಥ ಆಗ್ಲಿಲ್ಲ, ಈ ವಿದ್ಯೆಗೂ ಈ ರಹಸ್ಯಕ್ಕೂ ಏನಾದ್ರೂ ಕಾಕತಾಳೀಯ ನಂಟಿದ್ಯಾ ಗುರುಜಿ? ಖಂಡಿತ. ಈ ದಶಮಹಾವಿದ್ಯೆ ಮತ್ತು ಶ್ರೀದೇವಿ ರಹಸ್ಯಂ ಅಂದ್ರೆ ದೇವಿ ರಹಸ್ಯದಲ್ಲಿ 10 ವಿದ್ಯೆಗಳಿದೆ ಅಂತ ಹೇಳ್ತೀವಿ. 10 ವಿದ್ಯೆ ಕಲ್ತರೇನೆ ಒಂದು ಪೂರ್ತಿ ರಹಸ್ಯವನ್ನ ತಿಳ್ಕೋಬೇಕಾದ್ರೆ. ಈ 10 ವಿದ್ಯೆ ಸಾಧಾರಣದಲ್ಲ. 10 ವಿದ್ಯೆ 10ನೇ ಕ್ಲಾಸ್ ಪಾಸ್ ಆದೋ ಹಾಗೆ 1 2 3 4 5 6 7 8 9 10. ಅಂದರೆ ಈ 10 ವಿದ್ಯೆಗಳನ್ನ 10ನೇ ಕ್ಲಾಸ್ ಎಷ್ಟು ಚೆನ್ನಾಗಿ ಮೆಟ್ರಿಕ್ಯುಲೇಷನ್ ಅಂತ ಆ ಕಾಲದಲ್ಲಿ ಇದ್ದಿದ್ದ ಹಾಗೆ ಪಾಸ್ ಆಗಬೇಕು ಅಂದ್ರೆ ಆ 10ನೇ ಕ್ಲಾಸ್ಗೆ ಎಷ್ಟು ಕಷ್ಟಪಡಬೇಕು. ಹಾಗೆ ಆ 10 ವಿದ್ಯೆಗಳನ್ನ ಜೀವನದ ಒಂದೊಂದು ಘಟನೆಯಲ್ಲಿ 10 ಅಂದ್ರೆ 100 ವರ್ಷಗಳ ಕಾಲ, ಆ 100 ವರ್ಷಗಳ ಕಾಲ ಪ್ರತಿ 10 ವರ್ಷದಲ್ಲಿ ಪರಿವೇಕವಾಗಿ ನಡೆಯುತ್ತೆ. ಇನ್ನು 20 ವರ್ಷಗಳು ಅಕಸ್ಮಾತ್ ಅವಳು ಇಚ್ಛೆ ಪಟ್ಟರೆ ಪರಿವರ್ತನೆ, ಅದು ಚಂದ್ರನ ಅನುಗ್ರಹ ಅಂತ ಕರಿತೀವಿ. ಆಗ 120 ವರ್ಷ ಆಗತ್ತೆ ದ್ವಾದಶಿ ದೇವಿಗಳು. ಆ ಕೊನೆಯದಾಗಿರ್ತಕ್ಕಂಥ ಬ್ರಹ್ಮಮಾಯ ವರ್ಚಸ್ಸು, ಅಂದರೆ ಇದನ್ನು ದಾಟಬಿಟ್ರೆ ಬ್ರಹ್ಮ ವರ್ಚಸ್ಸಲ್ಲಿ ಮಾಯೆ ಆಗಿರ್ತಕ್ಕಂಥ ಮಹಾವಿಷ್ಣು ಅಲ್ಲಿ ಇಬ್ಬರ ತೇಜಸ್ಸನ್ನು ಹೊಂದಿರತಕ್ಕಂಥ ಪರಮೇಶ್ವರನ ಅಂಶ ಆಗ್ಬಿಡ್ತೀವಿ. ಅದಕ್ಕೆ ಈ ವಿದ್ಯೆಗೆ ನಾವು ಕಲಿಬೇಕಾದ್ರೆ ಎಲ್ಲನೂ ನಿಗೂಢವಾಗಿರುತ್ತೆ, ಒಂದು ಕನ್ಫ್ಯೂಷನ್ ಆಗತ್ತೆ, ಗೊಂದಲವೂ ನಿಮಗಾಗತ್ತೆ. ಆದರೆ ಕಥೆನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪರಿವರ್ತನೆ. ಈಗ ಎಲ್ಲಿಗೆ ಬಂದಿದ್ವಿ? ಕೈಲಾಸಕ್ಕೆ ಬಂದಿದ್ವಿ. ಕತೆ ಮುಂದುವರ್ಸೋಣ, ಸಮಯಗಳಿಲ್ಲ ನೋಡಿ. ಏನಂತೀರಾ? ಈ ಕಥೆಯಲ್ಲಿ ನಾರ್ದ ಏನದ? ಪಾತ್ರಧಾರಿ ಅಷ್ಟೇ. ಸೂತ್ರಧಾರ ಎಲ್ಲ ಜಗನ್ಮಾತೆ. ಎಲ್ಲ ಕಡೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು, ಇಲ್ಲಿ ಸೂತ್ರಧಾರ ಇನ್ಯಾರೂ ಅಲ್ಲ, ಆ ಜಗನ್ಮಾತೆ. ಆ ಸೂತ್ರಧಾರ ದಾರವನ್ನ ಹಿಡಿದಿರತಕ್ಕಂಥ ಜಗನ್ಮಾತೆ ಆದಿಯ ಮೂಲ. ಈ ಜಗನ್ಮಾತೆಯ ವಿಶೇಷವಾಗಿ ಅವಳು ಸಂತೋಷವಾಗಿ ಪರಮೇಶ್ವರನ ಜೊತೆನೆ ಕೂತಿರ್ತಾಳೆ. ಆ ತೊಡೆ ಪಕ್ಕದಲ್ಲಿ ನಾಜೂಕಾಗಿ ಹೀಗೆ ಕೂತಿರ್ತಾಳೆ. ಎಷ್ಟು ಚೆನ್ನಾಗಿ ಆ ಸೌಂದರ್ಯ, ಎಷ್ಟು ಚೆನ್ನಾಗಿ ಅವಳಿರ್ತಕ್ಕಂಥ ಒಂದು ಕಾಂತಿ, ಅವಳಲ್ಲಿರ್ತಕ್ಕಂಥ ಕಣ್ಣು, ಆ ಹುಬ್ಬು, ಆ ಮೂಗು ವರ್ಣಿಸಿದ್ರೆ ಆನಂದ. ಇದಕ್ಕೆ ಸೌಂದರ್ಯ ಲಹರಿ ಅಂತ ಕರೀತೀವಿ. ಆ ಸೌಂದರ್ಯ ಲಹರಿನ ಸಾಕ್ಷಾತ್ ಪರಮೇಶ್ವರನ ಅವಳನ್ನ ವರ್ಣಿಸ್ತಾನೆ. ಶಿವಾನಂದ ಲಹರಿ ಅವಳು, ಅಯ್ಯೋ ನನ್ನಿಷ್ಟು ಚೆನ್ನಾಗಿ ವರ್ಣಿಸಿದ್ರಿ, ನಾನಿನ್ನು ವರ್ಣಿಸೋದು ಬೇಡವಾ ಅಂತ ಹೇಳಿ ಅವಳು ಪರಮೇಶ್ವರನ ವರ್ಣಿಸ್ತಾಳೆ. ಅದು ಶಿವಾನಂದ ಲಹರಿ. ಇವರಿಬ್ಬರನ್ನೂ ವರ್ಣಿಸಕ್ಕೆ ದೇವಾನ್ ದೇವತೆಗಳು ಸಾಕಲ್ವೇ? ಅದಕ್ಕೆ ನಾವುಗಳು ಸ್ತೋತ್ರ ಪ್ರಿಯ ದೇವಿ, ಅವಳನ್ನ ಸ್ತೋತ್ರದಿಂದ ಹೇಳಿದಾಗ ಅವಳಿಗಷ್ಟು ಆನಂದವಂತೆ. ಆ ಆನಂದ ಪಡೆಯೋಕ್ಕೋಸ್ಕರ ಮನುಷ್ಯನಿಗೆ ಬೇಕಾಗಿರೋದೇ ಜೀವನದಲ್ಲಿ ಆನಂದ. ಆ ಆನಂದ ಪಡೆಯೋಕ್ಕೆ ನಾರದ ಮಹಾನಿಗಳು ಆನಂದಮಾನಂದಮಾ ಏನೇ ಅಂತ ಹೇಳಿ ಆನಂದವನ್ನ ತಗೊಂಡು ಬರ್ತಾ ಇರ್ತಾಳೆ. ಕೈಲಾಸದೊಳಗೆ ಪರಮೇಶ್ವರನ ನೋಡಿ ನಮಸ್ಕರಿಸ್ತಾಳೆ. ನಮಸ್ಕರಿಸಿದ ತಕ್ಷಣ ಪರಮೇಶ್ವರ, ನಾರದ ಮಹಾಮುನಿಗಳೇ ಸ್ವಾಗತ, ಬನ್ನಿ. ಬ್ರಹ್ಮ ಋಷಿಗಳೇ ಬನ್ನಿ ಸ್ವಾಗತ, ದೇವ ಋಷಿಗಳೇ ಬನ್ನಿ ಸ್ವಾಗತ ಅಂತೆ ಅವರನ್ನ ಪೀಠಾರೋಹಣೆ ಮಾಡಿಬಿಟ್ಟು ಪಾದಪೂಜೆಗಳನ್ನ ಮಾಡಿಸ್ತಾರೆ ಮಕ್ಕಳ ಕೈಯಲ್ಲಿ. ಮಹಾಗಣಪತಿ, ಬ್ರಹ್ಮ ಋಷಿಗಳಾಗಿರ್ತಕ್ಕಂಥ ಇವರನ್ನ ಬ್ರಹ್ಮಚಾರಿ ತೇಜೋ ವರ್ಚಸ್ಸಾಗಿರ್ತಕ್ಕಂಥ ತ್ರಿಮೂರ್ತಿಗಳು ಪೂಜೆ ಮಾಡ್ತಕ್ಕಂಥ ನಾರದ ಮಹಾಮುನಿಗಳು ಅವ್ರನ್ನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆಚರಣೆ ಮಾಡಿ ಆ ಆಸನದ ಮೇಲೆ ಕೂಡಿಸ್ತಾರೆ. ಕೂಡಿಸಿದ ತಕ್ಷಣ ನಾರದ ಮಹಾಮುನಿಗಳು ಎಲ್ಲ ಸಂತೋಷವಾಯಿತು. ಯಾಕೋ ಒಂದು ಸ್ವಲ್ಪ ಬೇಜಾರಲ್ಲಿ ಹೀಗೆ ತಲೆ ತಗ್ಗಿಸ್ಕೊಂಡು ಕೂತಿರ್ತಾರೆ. ಯಾಕೆ ನಾರದ್ರೆ ಹೀಗೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅವಳು ಕೇಳ್ತಾಳೆ, ಯಾರೋ ಪಾರ್ವತಿ. ಅದಕ್ಕೆ ಏನಿಲ್ಲ ಅಮ್ಮ, ಚೆನ್ನಾಗಿದ್ದೀನಿ, ಏನು ಯೋಚನೆ ಇಲ್ಲ, ಪರವಾಗಿಲ್ಲ ಅಂತ. ಸರಿ, ದೇವಾನ್ ದೇವತೆಗಳೆಲ್ಲ ಅವರವರು ಪಾಡಿಗೆ ಅವ್ರು ಹೊರಡಬೇಕಲ್ಲ ಅಂತ ಹೇಳಿ ಹೊರಡೋ ಸಮಯ, ಎಲ್ಲರೂ ಇರಿ ಇರಿ ಅಂತಾರೆ ಪರಮೇಶ್ವರ. ಆಗ ನಾರದ ಮಹಾಮುನಿಗಳು ಯಾಕೆ ಬೇಜಾರಾಗಿದ್ದೀರಾ ಹೇಳಿ, ಪರವಾಗಿಲ್ಲ ಅಂತ ಪರಮೇಶ್ವರನೇ ಸ್ವತಃ ಕೇಳ್ತಾನೆ. ಕೇಳಿದಾಕ್ಷಣಕ್ಕೆ ಆ ನಾರದ ಮಹಾಮುನಿ ಹೇಳ್ತಾರೆ, ಏನಿಲ್ಲ, ನಾನು ಒಂದು ಸ್ವಲ್ಪ ಬೇಜಾರಾಗಿದ್ದೀನಿ ಅಷ್ಟೇ ಅಂತಾನೆ. ಏನು ಸ್ವಲ್ಪ ಬೇಜಾರಾಗಿದ್ದೀರಾ ಸರಿಯಾಗಿ ಹೇಳಿ, ನಿಗೂಢವಾಗಿ ಇಟ್ಕೋಬೇಡಿ, ಯಾವುದೇ ಕಾರಣಕ್ಕೂ ಅನುಮಾನಗಳು ಬೇಕಾಗಿಲ್ಲ. ಅಕಸ್ಮಾತ್ ನಮ್ಮ ಸಂಸಾರದ ಬಗ್ಗೆ ಆದರೂ ಪರವಾಗಿಲ್ಲ, ನೀವು ಯಥೇಚ್ಛವಾಗಿ ಹೇಳ್ತಕ್ಕಂಥ ವಿಚಾರವಾಗಬಹುದು ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ನೀವು ಹೇಳಿದ್ಮೇಲೆ ನಾನು ಹೇಳಬೇಕು. ನಾನು ಭೂಲೋಕಕ್ಕೆ ಹೋಗಿದ್ದೆ. ಇಡೀ ಜಗತ್ತಲ್ಲಿ ಅಂಥ ಒಂದು ಮಹಾಯಾಗ ಯಾವ ಕಾಲಕ್ಕೂ ಯಾರೂ ಮಾಡಿರಲಿಲ್ಲ. ಇಂಥ ಒಂದು ಮಹಾಯಾಗವನ್ನ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇರೋದು? ದಕ್ಷ ಬ್ರಹ್ಮನೇ ಮಾಡ್ತಾ ಇದ್ದಾನೆ. ಆ ದಕ್ಷ ಬ್ರಹ್ಮನು ಮಾಡಿರ್ತಕ್ಕಂಥ ಈ ಯಾಗದಲ್ಲಿ ನಾನು ಪಾಲ್ಗೊಳ್ಳೋಣ ಅಂತ ಹೋಗಿ ನನ್ನನ್ನು ಕರೆದಿದ್ರು, ಆಹ್ವಾನ ಮಾಡಿದ್ರು. ಬಹಳ ಸಂತೋಷವಾಯಿತು, ಹೋಗಿದ್ದೆ ಪ್ರಭು ಅಂತಾನೆ. ಇದಕ್ಕೆ ನೀವು ಬೇಜಾರು ಪಡುವಂಥದ್ದು ಏನೋ ಅಂತಾರೆ.
ಯಾರು? ಸಾಕ್ಷಾತ್ ಪರಮೇಶ್ವರ. ಆಗ ಒಳಭಾಗದಲ್ಲಿ ಹೋದಾಗ ಇಲ್ಲ, ಅಲ್ಲಿ ಬೇಜಾರಾಗಿದ್ದು ವೆಚ್ಚನೆ ಅಂದ್ರೆ ಕೂತಿದ್ದಾಗ ಎಲ್ಲ ಪ್ರತಿದಿನವೂ ಪೂಜೆ ಪುನಸ್ಕಾರವಾಗ್ತಾ ಇದೆ. ಪ್ರತಿದಿನಲೂ ಎಲ್ಲಾ ದೇವತೆಗಳನ್ನು ಕರೀತಾ ಇದ್ದಾರೆ. ಪ್ರತಿದಿನಲೂ ಹವಿಸ್ಸನ್ನ ಕೊಟ್ಟು ಆ ದೇವತೆಗಳನ್ನ ಸಂತುಷ್ಟಿ ಪಡಿಸ್ತಾ ಇದ್ದಾರೆ. ಆದ್ರೆ ಒಂದು ದಿವಸವಾದರೂ ಸರಿ 9 ದಿವಸಗಳ ಕಾಲದಲ್ಲೂ ಆಗಿರತಕ್ಕಂಥ ಈ ಅನಾಹುತ ಏನು ಅಂದ್ರೆ ಪರಮೇಶ್ವರನ ಸ್ಮರಣೆ ಯಾವ ಕಾಲಕ್ಕೂ ಯಾವ ದಿನವೂ ಆಗಲಿಲ್ಲ. ಅದೇ ನನಗೆ ತುಂಬಾ ಬೇಜಾರವಾಯಿತು. ಅವನಿಗೆ ಹವಿಸ್ಸನ್ನೇ ತಲುಪಿಸಲಿಲ್ಲ. ವಿಷ್ಣು ಆದಿಗಳನ್ನ ಆ ಮಹಾವಿಷ್ಣುವಿಗೆ ಪೂರ್ಣವಾಗಿ ಅಧಿಕಾರವನ್ನು ಕೊಟ್ಟರು. ಯಾಕೆ ಅಂದ್ರೆ ದಕ್ಷ ಬ್ರಹ್ಮನ್ ಕೇಳಿದೆ, ಪರಮಾತ್ಮ ಇಡೀ ಜಗತ್ತಲ್ಲಿ 300 ಮುಕ್ಕೋಟಿ ದೇವತೆಗಳ ಎಲ್ಲಾರನ್ನೂ ಕರೆದಿದ್ಯಾ, ಪರಮೇಶ್ವರನ ಯಾಕೆ ಕರೆದಿದ್ಯಾ ಅಂತ. ಅಯ್ಯೋ ಸುಮ್ಮನೆ ಇರೋ, ಯಾವುದೋ ಅವನು ಅಲಮಾರಿಯಾಗಿ ತಿರ್ಕೊಂಡು ಯಾವುದೋ ಕಾಲಕ್ಕೆ ಕಾಡಲ್ಲಿ ಕೂತ್ಕೊಳ್ಳೋ ಬದಲು ಸ್ಮಶಾನವಾಸಿಯಾಗಿರೋನು, ವಿಭೂತಿ ಹಚ್ಕೊಂಡಿರೋನು, ಅವನು ಹೋಗಿ ಕರ್ಕೊಂಡು ಏನ್ ಹವಿಸು, ಅವನು ಯಾವ ಮಹಾ ಸಾರ್ಥಕತೆ ಅಂದ್ಬಿಡ್ತಾನೆ ದಕ್ಷ ಬ್ರಹ್ಮ. ನಾರದ ಮಹಾಮುನಿಗಳು ಇನ್ನಷ್ಟು ಬೇಜಾರಾಗ್ಬಿಡ್ತಂತೆ. ಆದರೂ ಸಹ ನಿನಗೆ ಗೊತ್ತಿಲ್ಲ, ತ್ರಿಮೂರ್ತಿಗಳಲ್ಲಿ 300 ಮುಕ್ಕೋಟಿ ದೇವತೆಗಳ ಅಧಿಪತಿ ಆಗಿರೋ ಲಯಕರ್ತನಾಗಿರ್ತಕ್ಕ ಪರಮೇಶ್ವರನಿಗೆ ನೀವು ಹವಿಸ್ಸನ್ನು ಕೊಡದೇ ಇದ್ರೆ ಯಾವ ಕಾಲಕ್ಕೆ ನಿಮಗೆ ಏನು ಫಲವೂ ಕೊಡಲ್ಲ ಅಂತ. ಕೊಡದೇ ಇದ್ರು ಪರವಾಗಿಲ್ಲ, ನಾನಿದ್ರೆ ಸಾಕು. ಕೊಟ್ಟಿದ್ದು ನನ್ನ ಮಗಳಾದ್ರೂ ಸಹ ಆ ಮಗಳಿಗೂ ಬುದ್ಧಿ ಇಲ್ಲ, ಮನೆ ಬಿಟ್ಟು ಹೋದ್ಲು, ಇವಳು ಹೋಗಿ ಕರೆದ್ಬಿಟ್ಟು ಆಳೇನ್ ಕಾಲ್ ತೊಳಿಬೇಕಾ, ಛೇ ನನ್ನ ಕೈಲಾಗಲ್ಲ ಅಂತಾನೆ. ಆಗ ಇಷ್ಟನ್ನೆಲ್ಲ ನೋಡಿ ಬೇಜಾರು ಪಟ್ಕೊಂಡು ಹವಿಸ್ಸನ್ನ ತಾನೂ ಸ್ವೀಕರಿಸದೆ ತನ್ನ ಹವಿಸ್ಸನ್ನ ಬಿಟ್ಟುಬಿಟ್ಟು ನಾರದ ಮಹಾಮುನಿಗಳು ಬಂದು ಬಿಡ್ತಾರೆ. ಆಗ ಉದ್ವೇಗ ಸ್ವರೂಪದಲ್ಲಿ ಕಾಳಿಯಾಗಿರ್ತಕ್ಕಂಥವಳು, ಇವಳು ನೋಡ್ಬೇಕು ಪಕ್ಕದಲ್ಲಿ ಎಷ್ಟು ನಾಜೂಕಾಗಿ ಸೌಂದರ್ಯವಾಗಿ ಕೂತಿರ್ತಕ್ಕಂಥ ಪಾರ್ವತಿ, ಹಾಗೇ ಕೈಗಳೆಲ್ಲ ಉಗ್ರ ಆಗಿ ಬರುತ್ತೆ, ರೌದ್ರವಾಗಿ ಕೂತ್ಕೊಂತಾಳೆ. ಆ ಸಿಂಹಾಸನದಲ್ಲಿ ಹೀಗೆ ಕೈಯನ್ನು ಹಾಕಿ ಆ ಪುಡಿ ಆಗತ್ತೆ. ಎಲ್ಲರೂ ನೋಡ್ತಾರೆ, ಶಕ್ತಿ ಹೆಚ್ಚಾಗ್ತಿರುತ್ತೆ ಅವಳಲ್ಲಿ, ಕಾಂತಿ. ಆ ಕೆಂಪು ಕಾಂತಿಗಳನ್ನು ನೋಡ್ತಾ ಇದ್ದಾಗ ಅವಳ ಕೈಯಲ್ಲಿ ತಡ್ಕೊಳಕ್ ಆಗದಿದ್ದಂಗೆ ದೇವತೆಗಳೆಲ್ಲ ನಡಗ್ ಹೋಗ್ತಾ ಇರ್ತಾರೆ. ಅಮ್ಮನವ್ರು ನೋಡಿ ಯಾಕೆ ಹಿಂಗಾಗ್ತೀರ ಪಾರ್ವತಿ ಅಂತ. ಆಗ ಅವಳು ಹೇಳ್ತಾಳೆ, ಪರಮೇಶ್ವರ ನಾನು ಹೋಗಿ ಬರ್ತೇನೆ, ನಮ್ಮ ತಂದೆ ಮನೆಗೆ ಹೋಗ್ಬೇಕು, ನಾನು ನನ್ನ ಬಿಟ್ಬಿಡಿ ಅಂತಾರೆ. ಆಗ ಬೇಡಮ್ಮ, ನಿನ್ನ ಕರಿದೇ ಇರತಕ್ಕಂಥ ಸ್ಥಳಕ್ಕೆ ಹೋಗಿ ಅವಮರ್ಯಾದೆ ಮಾಡಿಸ್ಕೊಂಡು ಇಲ್ಲಿಗೆ ಬರಬೇಕಾ? ಖಂಡಿತ ಹೋಗಬೇಡ, ಸರಿ ಇರಲ್ಲ ಅಂತ. ನಿಮಗೆ ಗೊತ್ತಿಲ್ಲ, ನಾನು ನನ್ನ ಮರ್ಯಾದೆ ಅಳಿಯಾದರೂ ಸಹ ಇಡೀ ದೇವತೆಗಳನ್ನ ಕರೆದಿದ್ರು ನಿಮ್ಮನ್ನು ಕರೀದೇ ಇದ್ರೆ ಅದೊಂದು ಮರ್ಯಾದಿನ? ಛೇ ನಾನು ಹೋಗಿ ಮಾತಾಡ್ತೀನಿ, ನನ್ನ ದಯವಿಟ್ಟು ಆಜ್ಞಾಪಿಸ್ಕೊಂಡು ನಾನು ಹೊರಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ. ನಿನ್ನಿಷ್ಟಮ್ಮ ನಿನ್ನಿಷ್ಟ ಅಂತ ಹೇಳಿ ಪರಮೇಶ್ವರನು ಆ ಕಡೆ ಬೇಜಾರು ಮಾಡಿಕೊಂಡು ಕಳಿಸ್ಬಿಡ್ತಾರೆ. ಹೊರಟೋಗ್ತಾರೆ, ದೇವತೆಗಳೆಲ್ಲ ಹೊರಡ್ತಾಳೆ. ಇವಳು ಭೂಲೋಕಕ್ಕೆ ಇಳಿತಾಳೆ. ಇಳಿದ ಕ್ಷಣಕ್ಕೆ ಒಳಭಾಗದಲ್ಲಿ ಪ್ರವೇಶ ಮಾಡ್ತಾಳೆ. ಮೊದಲನೇ ಕಾಲು ಹಿಂಗಿಡ್ತಾಳೆ ದಕ್ಷ ಬ್ರಹ್ಮನ ಮನೆ. ತಂದೆ ಮನೆಗೆ ಕಾಲು ಯಾವತ್ತಿಟ್ಲೋ ಆವತ್ತೇ ಪರಿಪೂರ್ಣವಾಗಿ ಶಿವನ ಜೊತೆಗೆ ಹೋದ ಮೇಲೆ ಇವತ್ತೇ ಮೊದಲಾಗಿ ಕಾಲಿಡ್ತಾ ಇರೋದು.